ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಪೂಜೆ ಮಾಡ್ತಾ ಇದ್ದೀನಿ. ಮನೆ ದೇವ್ರದ್ದು ಜಾತ್ರೆ ಇದೆ ಅಂತಂದು ಹೇಳಿದ್ನಲ್ಲ, ಅಲ್ಲಿ ಗಂಗಾ ಪೂಜೆ ಮಾಡ್ತಾ ಇರೋದು ಇದು. ಪ್ರತಿ ವರ್ಷವೂ ಯುಗ ಮಾರ್ನಮಿ ಹಬ್ಬದ ದಿನವೇ ಇರುತ್ತೆ. ನಾವು ಮಾರ್ನಮಿನ ಮನೇಲಿ ಮಾಡಲ್ಲ, ಇಲ್ಲೇ ಮಾಡ್ತೀವಿ. ಅಂದರೆ ಮಾರ್ನಮಿ ಅಂದರೆ ರಾಮನವಮಿ ಅಂತ. ರಾಮನವಮಿನ ನಾವಿಲ್ಲೇ ಮಾಡ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಇಲ್ಲಿ ಬಂದುಬಿಟ್ಟು ಗಂಗಾ ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋಗೋದು. ಈ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. 2 ದಿನ ಇಲ್ಲೇ ಇರ್ತೀವಿ. ಆದ್ದರಿಂದ ಇಲ್ಲಿ ಏನು ಇದೇ ಥರ ಇರಬೇಕು, ಏನು ಮೇಕಪ್ ಏನು ಮಾಡೋಂಗಿಲ್ಲ. ಫಸ್ಟಿಗೆ ಮಡಿ ಬಟ್ಟೆಯಲ್ಲೇ ಅದು ಗಂಗಾ ಪೂಜೆ ಮಾಡಬೇಕು. ಅದರಿಂದ ಇವಾಗ ನನ್ನ ಮಗನಿಗೂ ಮತ್ತು ನಮ್ಮ ಮನೆಯವ್ರಿಗೂ ಅದು ಕಂಕಣ ಇರುತ್ತಲ್ಲ, ಅದು ಕಟ್ತಾ ಇದ್ದೀನಿ. ಅವನಿಗೆ ಬೇಡ ಅಂತಿದ್ದಾನೆ. ಇಲ್ಲ ಕಟ್ಟಿಸ್ಕೊ ಅಂತಂದು ಕಟ್ಬಿಟ್ಟೆ. ಇವಾಗ ನನ್ನ ಪೂಜೆ ಆಯಿತು, ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ನೋಡಿ, ಇದೆ ರಾಮ ಕಲ್ಯಾಣಿ ತೀರ್ಥ ಅಂತ. ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ರಾಮತೀರ್ಥ ಬಾವಿನೂ ಅಂತಲೂ ಹೇಳ್ತಾರೆ. ಇದು ನಿಡ್ಗಲ್ಲು ಹತ್ರ ಪಾವಗಡ, ಅಲ್ಲಿ ಪಾವಗಡ ಹತ್ರ ನಿಡ್ಗಲ್ಲು ಅಂತಿದೆ. ಅಲ್ಲಿ ಇದು ರಾಮತೀರ್ಥ ಬಾವಿ ಅಂತ. ನೀವು ಯಾವ ಥರ ಕರೀತಾರೋ ಆ ಥರ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ನೋಡಿ, ಇಲ್ಲಿ ಈಜಾಡ್ಬಿಟ್ಟು ಸ್ನಾನ ಮಾಡಿ ಅಲ್ಲಿ ಪೂಜೆ ಮಾಡೋದು. ಅಲ್ಲಿ ಮೇಲ್ಗಡೆ ಚಿಕ್ಕ ಚಿಕ್ಕ ದೇವರೆಲ್ಲ, ಆಂಜನೇಯ ಮತ್ತು ಚಿಕ್ಕ ಚಿಕ್ಕ ನಾಗರ ಕಲ್ಲು ಎಲ್ಲ ಇದೆ. ಅಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ನಾವು ರೆಡಿ ಆಗಿಬಿಟ್ಟು ಕೂತ್ಕೊಂಡ್ವಿ. ಅಲ್ಲಿ ಕೋತಿಗಳೆಲ್ಲ ಇದ್ವಲ್ಲ, ಅದರಿಂದ ರಾಯನ್ ಅಲ್ಲಿಗೆ ಹೋಗೋಕ್ಕೆ ಭಯ ಬೀಳ್ತಾಯಿದ್ನು. ಅದಕ್ಕೆ ನಾನು ಕರ್ಕೊಂಡು ಹೋಗಿಲ್ಲ, ಅಲ್ಲಿ ವೀಡಿಯೋನೂ ಮಾಡಿಲ್ಲ, ದೂರದಿಂದ ಮಾಡ್ತಾಯಿದ್ದೀನಿ. ಅಲ್ಲಿ ಫೋನ್ ಕಸ್ಕೊತಾ ಇದ್ದೇವೆ ವೀಡಿಯೋ ಮಾಡೋಕ್ಕೆ ಹೋದರೆ, ಆದ್ದರಿಂದ ದೂರದಿಂದ ಕವರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಎಲ್ಲ ನಮ್ಮ ದೇವರು, ಇದೇ ದೇವರು ನಮ್ಮ ಮನೆ ದೇವರು. ಆದ್ದರಿಂದ ವರ್ಷಕ್ಕೊಂದ್ಸರಿ ಬಂದುಬಿಟ್ಟು ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಎಲ್ಲೇ ಇರಲಿ ವರ್ಷಕ್ಕೊಂದ್ಸರಿ ಮನೆ ದೇವ್ರಿಗೆ ಬರಲೇಬೇಕಲ್ವ. ಅದರಿಂದ ಇನ್ನೊಂದು ಮಂಜು ಪದ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಅವ್ರನ್ನ ಮೀಟ್ ಮಾಡೋಣ ಅಂತಂದು ಕರೆದಿದ್ದೆ. ಅವ್ರು ಏನೋ ಬರಲ್ಲ ಅಂದರು. ಅಂದರೆ ಅವ್ರಿಗೆ ಕಾಲು ಸ್ವಲ್ಪ ನೋವಾಗಿದೆಯಲ್ಲ, ಅದು ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ. ಪಾಪ ಅವ್ರಿಗೆ ಯಾಕೆ ರಿಸ್ಕ್ ಕೊಡೋದು ಅಂತಂದು ಹೇಳ್ಬಿಟ್ಟು ಬರಲ್ಲ ಅಂದರು. ಸುಮ್ಮನಾದೆ. ಮನೆಗೆ ಹೋಗೋಣ ಅಂತ ಟ್ರೈ ಮಾಡಿದೆ ತುಂಬ. ಅವ್ರ ಮನೆಗೆ ಹೋಗೋಣ ಅಂತ ನಾವು ಬರೋಷ್ಟರಲ್ಲೇ ಲೇಟ್ ಆಯಿತು. ನಮ್ಮ ಮನೆಯವ್ರಿಗೂ ಅಂದರೆ ಕಂಪ್ನಿಯಿಂದ ಫೋನ್ ಬಂದಿತ್ತು ಬಾ ಅಂತ. ಆದ್ದರಿಂದ ಹೋಗಿ ಬರೋಷ್ಟರಲ್ಲಿ ಏನಿಲ್ಲ ಅಂದರೂ 3 ಅವರ್ ಬೇಕು. ಊರೂ ಗೊತ್ತಿಲ್ಲ ನಮಗೆ, ಅವ್ರು ಯಾವುದು ಊರು ಅಂತಲೂ ಗೊತ್ತಿಲ್ಲ. ಆದ್ದರಿಂದ ಸುಮ್ಮನಾಗ್ಬಿಟ್ವಿ, ಏನೂ ಹೇಳೋಕ್ಕೆ ಹೋಗಿಲ್ಲ. ಹೋಗ್ಲೂ ಇಲ್ಲ, ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ಹೋಗಿ ಮೀಟ್ ಮಾಡೋಣ ಅಂತ ಬಂದ್ವಿ. ಯಾರಂತ ಮತ್ತೆ ಹೇಳ್ತೀನಿ. ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತಿದೆ ಪಾವಗಡ, ಅವ್ರನ್ನ ಮೀಟ್ ಮಾಡೋಣ ಅಂದ್ಕೊಂಡಿದ್ದೆ. ಅವರು ಯೂಟ್ಯೂಬರು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ, ನೋಡ್ಕೊಬನ್ನಿ. ಈ ಥರ ನನ್ನ ಮಕ್ಕಳು ನೋಡೋದು ಅಪರೂಪ. ನಿಶಾಂತನ ಕರ್ಕೊಬಂದಿರಲಿಲ್ಲ, ರಾಯನಷ್ಟೇ. ಅವನಂತೂ ಅಮ್ಮ ನೋಡಮ್ಮ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದೀರಾ ಅಮ್ಮ ನೋಡಮ್ಮ ಅಂತ ಇದ್ನು. ಇದೆಲ್ಲ ಸಿಟಿಯಲ್ಲೆಲ್ಲ ಇರಲ್ಲಲ್ವ, ಹಳ್ಳಿ ಕಡೆ ಮಾತ್ರ. ಅದರಿಂದ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ರಾಯನ್ ಮಾತ್ರ. ನೋಡಿ, ಮುಂದೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ಇದು ನಮ್ಮ ದೇವರು ತಿಮ್ಮಪ್ಪ. ಇವಾಗ ಪೂಜಾರಿಗೆ ಆ ದೇವ್ರನ್ನ ಎತ್ತಬೇಕು, ಎತ್ತುತ್ತಾ ಇದ್ರು. ಎತ್ಬಿಟ್ಟು ದೇವಸ್ಥಾನ ಅದು ಬಾವಿ ಇದೆಯಲ್ಲ, ರಾಮತೀರ್ಥ ಬಾವಿ, ಅಲ್ಲಿ ಹೋಗಿ ಸುತ್ತೋರ್ದು ಬರ್ತಾರೆ. ನಾವು ಇಲ್ಲೇ ನಿಂತ್ಕೊಂಡು ಅದೆಲ್ಲ ಕವರ್ ಮಾಡ್ತಾ ಇದ್ದೆ. ಅಂದರೆ ದೂರದಿಂದ ಹತ್ರದಿಂದ ಚೆನ್ನಾಗಿದೆ. ಅಲ್ಲೆಲ್ಲ ಏನು ಖಾಲಿ ಜಾಗ ಕಾಣ್ತಿದೆ ಅಲ್ಲೆಲ್ಲ ಜನ ಇದ್ದರು. ಇವಾಗ ದೇವರೆಲ್ಲ ಹೊರಡ್ತಲ್ಲ, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ, ಫಸ್ಟಿಗ್ಲ ಅಲ್ಲಿ ಫುಲ್ಲು ಏನು ಕಾಣ್ತಾ ಇದೆಯಾ ಅಲ್ಲಿಂದ ಅಲ್ಲಿವರೆಗೂ ಫುಲ್ಲು ಜನ ಇದ್ದರು. ಇವಾಗ ಕಡಿಮೆ ಆಗಿದ್ದಾರೆ.
ತುಂಬ ಬಿಸಿಲಿದೆ, ಅಯ್ಯಪ್ಪ ನಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ, ಆಟೋಗಳು ಬರ್ತಾಯಿಲ್ಲ. ಅದರಿಂದ ಫುಲ್ಲು ಬಿಸಿಲು. ಒಂದು ಕಡೆ ಅವನ್ನ ಎತ್ಕೊಂಡು ಒಂದು ಕಡೆ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ನೋಡಿ ನಿಡ್ಗಲ್ಲ ಅಂತಿದೆ, ಇದು ಊರು, ಅದು ಬಾವಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ ನಿಡ್ಗಲ್ಲಿಂದ ಬಾವಿಗೆ, ರಮತೀರ್ಥ ಬಾವಿಗೆ. ನೋಡಿ ಇಲ್ಲಿ ಮೇಕೆ ಮರಿ ಅಪರೂಪಕ್ಕೆ ಸಿಕ್ಕಿಬಿಟ್ಟಿದ್ದೆ. ಆಟೋ ಬರೋದು ಇನ್ನೂ ಲೇಟ್ ಅಂದರು. ಅಲ್ಲಿ ಕೂತ್ಕೊಂಡಿದ್ವಿ. ಈ ಕಡೆ ಮೇಕೆ ಮರಿಗೆಲ್ಲ ಸೊಪ್ಪು ತಿನ್ನಿಸ್ತಾ ಇದ್ದಾನೆ, ಮುಟ್ಟೋಕೆ ಎದುರ್ತಾ ಇದ್ದಾನೆ. ಅಂದರೆ ಆಟ ಆಡಬೇಕು ಅದ್ರ ಜೊತೆ. ನಾನು ಕೈ ಚಾಚಿ ಇರೋದಕ್ಕೆ ಅವನು ಚಾಚ್ತಾ ಇದ್ದಾನೆ. ಇವಾಗ ಅವರಪ್ಪ ಸೊಪ್ಪು ತೆಗೆದು ಕೊಡ್ತಾ ಇದ್ದೆ. ನೋಡಿ ಅವನು ಬಿಡಲೇ ಕೊನೆಗೂ ಎಲ್ಲ ಅಲ್ಲಿ ಬಿದ್ದಿರೋ ಸೊಪ್ಪೆಲ್ಲ ತಿನ್ನಿಸ್ಬಿಟ್ಟೆ ಬಂದು. ಒಂದಂದರೆ ಅವನು ಇದಕ್ಕೆ ಕೊಡ್ತಾ ಇಲ್ಲ, ಲಾಸ್ಟಿಗೆ ವೈಟಿಗಿರೋದು ಮಾತ್ರ ಕೊಡ್ತಾ ಇದ್ದಾನೆ, ಆ ಕಪ್ಪಗಿರೋದಕ್ಕೆ ಕೊಡ್ತಾ ಇಲ್ಲ. ಆ ಥರ ಮಾಡ್ತಾಯಿದ್ನು. ಏನೋ ಮಕ್ಳಿಗೊಂಥರ ಇಷ್ಟ. ಈ ಸಿಟಿಗಳಲ್ಲಿ ಕುರಿ ಮೇಕೆ ದನ ಅವೆಲ್ಲ ಸಿಗಲ್ಲಲ್ವ, ಏನೋ ಡಿಫ್ರೆಂಟಾಗಿ ನೋಡ್ತಾರೆ ಮಕ್ಕಳು ಆಟಾಡೋಕ್ಕೆ ಹೋಗಲಿ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನನಗೆ ಬಿದ್ದೋಗ್ಬಿಡ್ತೀನಿ ಅನ್ನೋ ಭಯ. ಅಲ್ಲಿಗೂ ಅವಣ್ಣ ಹೇಳ್ತಾ ಇದ್ದ, ಮೊಬೈಲ್ ನೆಟ್ಗಿಟ್ಕೊಳ್ಳಮ್ಮ ಬಿದ್ದೋಗ್ಬಿಟ್ಟಿಯಾ ಅಂತ. ಸರಿ ಅಂತಂದು ಹೇಳ್ತಾ ಇದ್ದೆ. ನೋಡಿ ದೇವ್ರು ಇಲ್ಲಿದೆ, ನಾವು ಬರೋಷ್ಟರಲ್ಲಿ ಅರ್ಧ ಕಿಲೋಮೀಟ್ರ್ ಮತ್ತೆ ಮುಂದೆ ಬಂದಿದೆ. ಇವಾಗ ಸೈಡ್ ತೆಗಿತಾ ಇಲ್ಲ, ಅಲ್ಲೇನೋ ಪೂಜೆ ಮಾಡಿಸ್ತಾಯಿದ್ರು ಯಾರೋ. ಇವಾಗ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ತೋಟ ಕಾಣಿಸ್ತಲ್ಲ, ಅಲ್ಲಿ ಎಲೆ ಹಾಕಿದ್ರು. ಅದರಿಂದ ಚೆನ್ನಾಗಿತ್ತಂತ ತೋರಿಸಿದೆ. ಅದು ಆಟೋದಲ್ಲಿ ಕೈ ಇಟ್ಕೊಂಡಿದ್ನೆಲ್ಲ ಕರೆಕ್ಟಾಗಿ ಕವರ್ ಆಗಿಲ್ಲ. ನೋಡಿ ಡೆಕೋರೇಷನ್ ಎಲ್ಲ ಈ ಥರ ಇತ್ತು, ತೋರಿಸ್ತೀನಿ. ಅದು ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೀನಲ್ಲ, ಕ್ಲಾರಿಟಿ ಬರ್ತಾಯಿಲ್ಲ. ನೋಡಿ ಈ ಥರ ಡೆಕೋರೇಷನ್ ಎಲ್ಲ ಇತ್ತು. ಹೋದ ಸರಿಗಿನ ಈ ಸರಿ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ನೋಡಿ ಈ ದೇವಸ್ಥಾನ ತಿಮ್ಮಪ್ಪನ ದೇವಸ್ಥಾನ. ಇದು ಇಲ್ಲಿಗೆ 3 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ. ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಮೊದಲೆಲ್ಲ 3 ವರ್ಷಕ್ಕೊಂದ್ಸರಿ ಈ ಥರ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾಯಿದ್ದಿದ್ದು. ಇವಾಗ ಅಂದರೆ ದೇವಸ್ಥಾನ ಕಟ್ಟಿದಾಗಲಿಂದ ಕಂಟಿನ್ಯೂಸ್ ಆಗಿ 3 ವರ್ಷ ಮಾಡ್ತಾಯಿದ್ದಾರೆ. ಇವಾಗ ನಾನು ನಮ್ಮ ಮನೆಯವ್ರು ಹೋಗ್ತಾ ಇದ್ದೀವಿ. ದೇವ್ರು ಅಲ್ಲಿ ಬರ್ತಾಯಿದ್ದೆ, ತೋರಿಸ್ತೀನಿ ಆಮೇಲೆ. ನಮ್ಮ ಅತ್ತೆಗೇನೋ ಇದು ಬೇಕಂತೆ, ಅದೇನೋ ಟ್ಯಾಬ್ಲೆಟ್ ಹೇಳಿದರು, ಟ್ಯಾಬ್ಲೆಟ್ ತಗೊಬರೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಅಲ್ಲಿ ಬಂದಿರೋರಿಗೆಲ್ಲ ಅಡುಗೆ ಮಾಡಬೇಕಲ್ಲ, ಹೆಣ್ಮಕ್ಳೆಲ್ಲ ಸೊಪ್ಪು ಸೋಸ್ಕೊಡ್ತಾಯಿದ್ರು. ನಾವು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಆಯ್ತಂದರು. ಇನ್ನೇನು ಆಮೇಲೆ ಊಟ ತಿಂದಮೇಲೆ ತಂದು ಕೊಟ್ರಾಯ್ತಂತ ಕೂತ್ಕೊಂಡು ಊಟ ಮಾಡಿಬಿಟ್ಟು ಇವಾಗ ಟ್ಯಾಬ್ಲೆಟ್ ಕೇಳ್ಕೊಂತ ಹೋಗ್ತಾಯಿದ್ದೀವಿ. ಈ ಹಳ್ಳಿಲಿ ಎಲ್ಲಿ ಟ್ಯಾಬ್ಲೆಟ್ ಸಿಗುತ್ತಂತ ಗೊತ್ತಿಲ್ಲ. ಇವ್ರನ್ನ ಕೇಳ್ಕೊಂತ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಕತ್ಲಿದೆ. ನಮ್ಮ ಮನೆ ಸುಮ್ಮನೆ ಹೋಗ್ತಾ ಇದ್ದಾರೆ. ಇದು ಶಾಮಿಯನ್ನೆಲ್ಲ ಹಾಕಿರ್ತಾರಲ್ಲ, ಅದು ಡಿಸೈನು ಚೆನ್ನಾಗಿದೆ. ಗಣೇಶ ಮತ್ತು ತಿಮ್ಮಪ್ಪ, ಮುಂದೆ ಲಕ್ಷ್ಮೀನೂ ಇದೆ, ಅದು ತೋರಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಮರಕ್ಕೆ ಸುತ್ತಬಿಟ್ಟಿದ್ದಾರೆ. ಇದು ಲೈಟು ಚೆನ್ನಾಗಿ ಕಾಣುತ್ತೆ. ಹಿಂಗೆ ಊರು ಎಂಟ್ರೆನ್ಸ್ವರೆಗೂ, ದೇವಸ್ಥಾನದಿಂದ ಎಂಟ್ರೆನ್ಸ್ವರೆಗೂ ಇದೇ ಥರ ಹಾಕಿದ್ರು, ಚೆನ್ನಾಗಿತ್ತು. ನಾನು ಅಂಗಡಿ ಮನೇಲಿ ತಿನ್ಕೋ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಅಂತ ಇದ್ರು, ಕುರ್ಕುರೆ ತಿಂತಿ ಸಣ್ಣ ಹುಡುಗಿ ತಿಂದಂಗೆ ಅಂತ. ಆಶವಾಗ್ಬಿಟ್ಟಿದೆ ಫ್ರೆಂಡ್ಸ್, ಅದಕ್ಕೆ ತಿನ್ಕೋ ಅಂತ ಹೋಗ್ತಾ ಇದ್ದೆ. ಮುಂದೆ ದೇವ್ರು ಬರ್ತಾ ಇದೆ, ತೋರಿಸ್ತೀನಿ. ಅಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರಲ್ಲ, ಅದಕ್ಕೆ ಅಲ್ಲಿ ದೇವರು ಬರ್ತಾ ಇದೆ ಅಂತ ನಿಂತ್ಕೊಂಡಿದ್ದಾರೆ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ನಾಯಿ, ಈ ನಾಯಿ ನಾನು ಕುರ್ಕುರೆ ತಿನ್ನೋದಕ್ಕೂ ಏನೋ ಗೊತ್ತಿಲ್ಲ, ಈ ನಾಯಿ ನಾನು ಬಿಡ್ತಾನೇ ಇಲ್ಲ. ಓಡಿಸಿದ್ರು ಹೋಗ್ತಾನೆ ಇಲ್ಲ. ಆದ್ದರಿಂದ ಕೊನೆಗೂ ನಾನು ಕುರ್ಕುರೆನೇ ಕೊಟ್ಟೆ. ಆವಾಗ ಅದು ತಿನ್ನಲಿಲ್ಲ, ಸುಮ್ಮನೆ ಚೆಲ್ಲಾಡ್ಬಿಟ್ಟು ಹೋಯಿತು. ನೋಡಿ ಇಲ್ಲಿ ಲಕ್ಷ್ಮಿ ಇರೋದು ಚೆನ್ನಾಗಿದೆ. ಇಲ್ಲಿ ಲಕ್ಷ್ಮಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ಅದು ಲೈಟ್ ಫೋಕಸ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಅಷ್ಟೊಂದು ನೀಟಾಗಿ ಕಾಣ್ತಾ ಇಲ್ಲ. ಕವರ್ ಮಾಡ್ತೀನಿ ನೋಡಿ ಕರೆಕ್ಟಾಗಿ. ನೋಡಿ ಲಕ್ಷ್ಮಿ ಅಂತ ಗೊತ್ತಾಗುತ್ತೆ ಅನಿಸುತ್ತೆ. ನೋಡಿ ಹಿಂಗಿದೆ. ಇವಾಗ ಅಲ್ಲಿ ದೇವರು ಬರ್ತಾ ಇದೆ ನೋಡಿ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಬಾ ಅಂತ ಕರೀತಾ ಇದ್ದೀನಿ. ಅವರು ಇಂಥ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ನಮ್ಮ ಮನೆಯವರಿಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿಂದ ನಾನು ಕವರ್ ಮಾಡ್ತಾ ಹೋದೆ ವಿಡಿಯೋನ. ನೋಡಿ ಯಾವ ಥರ ಕುಣಿತಾ ಇದೆ.
ವರ್ಷ ಇದೇ ಥರ ಹೊತ್ಕೊಂಡು ಹೋಗಿದ್ದೆ. ಹೆಣ್ಮಕ್ಳೆಲ್ಲ ಎತ್ಕೊಂಡಿದ್ದಾರಲ್ಲ ಚಿಕ್ಕ ಚಿಕ್ಕ ಬಿಂದಿಗೆ ಥರ, ಅದನ್ನ ಏನಂತಾರ ಮರ್ತೋಗ್ಬಿಟ್ಟಿದ್ದೆ. ಆದ್ದರಿಂದ ಅಂದರೆ ಅವಾಗಿನ್ನ ಮಕ್ಳು ಯಾರೂ ಇರಲಿಲ್ಲ, ಹೊಸ್ದಾಗಿ ಮದುವೆ ಆದಾಗ ಓದ್ತಿದ್ದೆ ಅಷ್ಟೇ. ಇವಾಗ ಊಟ ಎಲ್ಲ ಆಯಿತು, ನಮ್ಮ ಅತ್ತೆಗೆ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ಚೆನ್ನಾಗಿತ್ತು ಈ ಥರ ಒಂದು ಸರಿ ವರ್ಷಕ್ಕೊಂದು ಸರಿ ಈ ಥರ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ, ನಮಗೆ ಮನೆ ಏನೂ ಇಲ್ಲ ಅಂದರೂ ದೇವಸ್ಥಾನ ಹತ್ರ ಇದ್ದರೂ ಏನೋ ಒಂಥರ ಸಂತೋಷ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.